ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ಸಂಪೂರ್ಣವಾಗಿ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ಗೌರಿ ಕಲ್ಯಾಣವನ್ನು ದಿನ ನೋಡಲು ಇಷ್ಟಪಡುವುದಾದರೆ ಈ ಕೂಡಲೇ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಗೌರಿ ಡ್ರಿಂಕ್ಸ್ ಮಾಡಿಬಿಟ್ಟು ಫುಲ್ಲು ಜೋರಾಗಿ ಹೋಗಿರ್ತಾಳೆ. ಅವಳನ್ನ ವಿವೇಕ್ ಎತ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಅವ್ರ ಅಜ್ಜಿನ ತಾತನ ನೋಡಿಬಿಟ್ಟು ವಾವ್ ಏನು ಕಪಲ್ಸ್, ಅಲ್ಲಿ ನೋಡ್ರಿ ಹೆಂಗೆ ಹೋಯ್ತಿದ್ದಾರೆ ಅವರು, ಅವ್ನು ಹಿಂಗೆ ಎತ್ಕೊಂಡು ಹೋಗ್ತಿದ್ದಾನೆ, ಅವ್ರ ಹೆಂಡತಿ ಬಗ್ಗೆ ತುಂಬ ಜವಾಬ್ದಾರಿ ತಗೋತಿದ್ದಾನೆ, ನನಗಂತೂ ನೋಡಿ ಫುಲ್ಲು ಶಾಕ್ ಆಗ್ತಿದೆ ಅಂತ. ಹೌದು ಹೌದು, ಅಲ್ಲಿ ನೋಡ್ರಿ ಮಾತಾಡ್ತಿದ್ಯಲ್ಲ, ಈ ಕಡೆ ನೋಡು, ನಿನ್ನ ಮಗನ ನೋಡು ಅಂತ ಹೇಳ್ತಾರೆ. ಅವ್ರ ಮಗ ಅಂದರೆ ಚಿಕ್ಕತ್ತೆ ಚಿಕ್ಕ ಮಾವನು ಕೂಡ ಅವರಿಬ್ಬರು ಕುಡಿದ್ಬಿಟ್ಟು ವಾ ಏನು ಹೆಂಡ್ತಿ ನೀನು, ಇಲ್ಲಿ ಕಕ್ಬಿಟ್ರೆ ನಾನೇ ಬಾಚಬೇಕಾಗುತ್ತೆ, ನೀನು ಇಲ್ಲಿ ಕಕ್ಬೇಡ, ಬಾ ರೂಮಲ್ಲಿ ಹೋಗಿ ರೆಸ್ಟ್ ಮಾಡುವೆ ಮಲ್ಕೋವೆ ಅಂದ್ಕೊಂಡು ಅವ್ರನ್ನ ಎತ್ಕೊಬಿಟ್ಟು ಏನು ಭಾರ ಇದ್ದೇನೆ ಆದರೂ ಎತ್ಕೊಳ್ಳೇಬೇಕು ಅಂತ ಎತ್ಕೊಂಡು ಅಲ್ಲಿ ಹೋಗ್ತಾ ಇರ್ತಾನೆ. ನೋಡು ಈ ಕಡೆ ನೋಡಿದ್ರೆ ಮೊಮ್ಮಗ ಹೆಂಡ್ತಿನ ಎತ್ಕೊಂಡು ಹೋಗ್ತಿದ್ದಾನೆ, ಈ ಕಡೆ ನೋಡಿದ್ರೆ ಮಗ ಅವ್ರ ಹೆಂಡ್ತಿನ ಎತ್ಕೊಂಡು ಹೋಗ್ತಿದ್ದಾರೆ. ಇವತ್ತು ನಮ್ಮ ಗಂಡಸರಿಗೆಲ್ಲ ಏನಾಗಿದೆ, ಅವ್ರ ಹೆಂಡ್ತಿ ಬಗ್ಗೆ ತುಂಬ ಕಾಳಜಿ ಬಂದ್ಬಿಟ್ಟು ಅವ್ರು ಎತ್ಕೊಂಡು ಹೋಗೋದೇ ಆಗಿದೆಯಾ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ತುಂಬ ನಾಚ್ಕೊತಾಳೆ. ಅಜ್ಜಿ ನಾಚ್ಕೋಬೇಕಾದ್ರೆ ಏನೇ ಈ ವಯಸ್ಸಲ್ಲೂ ನಾಚ್ಕೋಬೇಡ ಕಣೆ, ನನಗೆ ತುಂಬ ಭಯ ಆಗುತ್ತೆ, ತಿರ್ಗಾ ನಿನ್ನೇನಾದ್ರು ಹೋಗೋಕ್ಕಾಗಲ್ಲ ಕಣೆ, ನನಗೆ ಏಜ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಆಯಿತು, ನಾನೇನಾರ ಅಂದ್ಕೊಂಡಿಲ್ಲ ಕಣ, ಬನ್ನಿ, ಆದರೂ ಅಂತೂ ಇಂತೂ ನಮ್ಮ ಗಂಡಸ್ರಿಗೆ ಬುದ್ಧಿ ಬಂತಲ್ಲ ಅಷ್ಟೇ ಸಾಕು ಅಂದ್ಕೊಂಡು ಮುಂದೆ ಹೋಗ್ತಾರೆ. ಈ ಕಡೆಗೆ ವಿವೇಕ್ ಗೌರಿನ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಗೌರಿ, ರೀ ಯಜಮಾನ್ರೆ, ನಾನು ಯಾವಾಗಲೂ ನಿನ್ನ ಜೊತೆ ಇದೇ ಥರ ಇರಬೇಕು ಅಂತ ಬಯಸ್ತೀನಿ, ನೀನು ಎತ್ಕೊಂಡು ನನ್ನ ನಡ್ಕೊಂಡು ಹೋಗ್ತಿದ್ರೆ ನನಗೆ ಸ್ವರ್ಗದ ಮೆಟ್ಲು ಹತ್ತಂಗೆ ಆಗ್ತಿದೆ ಕಣ್ ಯಜಮಾನ್ರೆ, ನನ್ನನ್ನು ಈಗಲೇ ಯಾವಾಗಲೂ ಎತ್ಕೊಂಡು ಹೋಗ್ತಾ ಇರಬೇಕು ಆಯಿತಾ, ಯಾವಾಗಲೂ ನನ್ನ ಇಷ್ಟೇ ಕಾಳಜಿ ಮಾಡಬೇಕು ಆಯಿತಾ ಅಂತಿರ್ಬೇಕಾದ್ರೇ ಅವನು ಬೆಡ್ ಮೇಲೆ ತಕ್ಬಿಡ್ತಾನೆ. ಏನು ಯಜಮಾನ್ರೆ, ಈಗ ತಾನೇ ನಾನು ಹೇಳಿದ್ದೀನಿ ನಿನಗೆ, ಆಲೇ ಮಲಗಿಸ್ಬಿಟ್ರಲ್ಲ ಅಂದ್ಬಿಟ್ಟು ಎದ್ಬಿಟ್ಟು, ಡಿಫೆಟ್ ಸರ್, ನೀವು ಒಬ್ಬರು ಥರ ಕಾಣ್ತೀರ, ಮೂರು ಜನ ಕಾಣ್ತಿದ್ದೀರಾ, ನೀವು ಇಲ್ಲಿದ್ದೀರಾ ಅಂತ ಹೇಳ್ತಿರ್ತಾರೆ. ಅಯ್ಯೋ ಗೌರಿ, ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾರೆ. ಆವಾಗ ಒಂದು ಡ್ಯಾನ್ಸ್ ಮಾಡ್ತಾಳೆ, ಸೂಪರಾಗಿ ಮಾಡ್ತಾಳೆ. ಒಳಗೆ ಸೇರಿದರೆ ಗಂಡು ಹುಡುಗಿ ಹಾಡುಗಳು ಗಂಡು ಅಂದ್ಕೊಂಡು ಆ ಸಾಂಗ್ಗೆ ಡ್ಯಾನ್ಸ್ ಮಾಡಿಕೊಂಡು ವಿವೇಕನ ಫುಲ್ಲು ಗೋಳಾಕೊಂಡು ಹಂಗೆ ಮಲ್ಕೋಬೇಕಾದ್ರೆ ಫ್ಯಾನ್ ನೋಡಿದ್ರೆ ಫ್ಯಾನ್ ಆನ್ ಆಗಲ್ಲ, ಎ ಸಿ ನೋಡಿದ್ರೆ ಎ ಸಿ ಆನ್ ಆಗಲ್ಲ. ಆವಾಗ ಫ್ಲ್ಯಾಶ್ ಬ್ಯಾಕ್ ಹೋಗ್ತಾನೆ ವಿವೇಕ್. ಅವತ್ತು ಅವ್ರ ಮನೇಲಿ ಇರಬೇಕಾದ್ರೆ ಅವಳು ಇಷ್ಟು ಚೆನ್ನಾಗಿ ನೋಡಿಕೊಂಡು ನನ್ನನ್ನು ಬೀಸಣಿಗೆ ತಗೊಂಡು ಬೀಸಿದ್ಲು, ಈಗ ಇವಳನ್ನ ಇದೇ ಥರ ಬಿಟ್ಬಿಡೋಕ್ಕಾಗುತ್ತಾ ಅಂದ್ಕೊಂಡು ಅವನು ಕೂಡ ಬೀಸಣಿಗೆ ತಗೊಂಡು ಬೀಸ್ತಾ ಇರ್ತಾನೆ. ಇದನ್ನೆಲ್ಲ ಕೂಡ ಗೌರಿ ಅಬ್ಸರ್ವ್ ಮಾಡ್ಕೊಂಡಿರ್ತಾಳೆ. ಈ ಕಡೆಗೆ ಮೋನಿಕಾ ಎಲ್ಲ ಕೂಡ ರೆಡಿ ಆಗ್ತಾ ಇರ್ತಾರೆ. ಈಗೇನಪ್ಪ ಮಾಡೋದು, ಮದುವೆಗೆಲ್ಲ ರೆಡಿ ಆಗಬೇಕಲ್ಲ ಅಂದ್ಬಿಟ್ಟು ರೆಡಿ ಆಗ್ತಿರ್ತಾರೆ. ಎಲ್ಲರೂ ಮಲ್ಕೊಂಡಾದ್ಮೇಲೆ ಬೆಳಗ್ಗೆ ಎದ್ದು ನೋಡ್ತಾಳೆ, ವಿವೇಕು ಗೌರಿ ಪಕ್ಕನೇ ಮಲಗಿಬಿಟ್ಟಿರ್ತಾನೆ ಕೈ ಹಾಕ್ಕೊಂಡು. ಆವಾಗ ಗೌರಿ ಕಿರ್ಚ್ಕೊಬಿಡ್ತಾಳೆ ಅಂದ್ಕೊಂಡು, ಏನಾಯ್ತೆ ಕೊಳ್ಳಿದ್ದೇವಾ, ಏನಾಯಿತು, ನನಗಂತೂ ಫುಲ್ಲು ಭಯ ಆಗ್ತೈತಿ, ಏನೇ ಆಯಿತು ಅಂತ ಹೇಳ್ತಾರೆ. ನೀವು ನನಗೇನು ಮಾಡಿಲ್ಲ ತಾನೇ ಅಂತ. ಏಯ್ ನಾನೇನೇ ಮಾಡಿದೆ, ಏನೇ ಆಯಿತು ಅಂತ. ನೀನು ಕೈ ಇಲ್ಲಿ, ನಾನೇನು ಮಾಡಿಲ್ಲ ಕಣೆ, ನಿನ್ನ ಮತ್ತಿನಲ್ಲಿ ಕುಡ್ದಿದ್ದೆಲ್ಲ ಅವಾಗ ತಂದು ಇಲ್ಲಿ ಮಲಗಿಸಿರೋದು ಅಷ್ಟೇ, ನಾನೇನು ಮಾಡಿಲ್ಲ, ನಾನು ನಂಬು ಅಂತ ಹೇಳ್ತಾರೆ. ಹಾಗಾದರೆ ನಾನು ನಿನ್ನ ನಂಬೋದಾ ಅಂತ. ಅಯ್ಯೋ ನನಗೂ ಅದೇ ಭಯದಲ್ಲಿದ್ದೀನಿ ಅಂತ. ಏನೋ ಹಾಗಾದರೆ ಏನಾಗಿದೆ, ಏನೂ ಆಗಿಲ್ಲ ಬಿಡು, ನೀನೇನು ಮಾಡಲ್ಲ ಅಂತ ಗೊತ್ತು, ನಾ ಧೈರ್ಯದ ಮೇಲಿದ್ದೀನಿ ಅಂತ ಹೇಳ್ತಾರೆ. ಹಾಗೆ ಕೂಡ ಕೈ ನೋಡ್ಕೊತಾಳೆ. ಕೈ ನೋಡ್ಬೇಕಾದ್ರೆ ಮೆಹಂದಿ ಫುಲ್ಲು ಡಾರ್ಕಾಗಿ ಬಂದಿರುತ್ತೆ. ನೋಡು ಮೆಹಂದಿ ಎಷ್ಟೊಂದು ಚೆನ್ನಾಗಿ ಡಾರ್ಕಾಗಿ ಬಂದಿದೆ, ನಾನು ತುಂಬ ಇಷ್ಟಪಡ್ತೀಯ ತಾನೇ ಅಂತ ಹೇಳ್ತಾರೆ. ಹಾಗೆ ಕೂಡ ನಿನ್ನ ಮೆಹಂದಿ ತೋರಿಸು ಅಂತ ಹೇಳ್ತಾರೆ. ಹೋಗೆ ಸುಮ್ಮನೆ ಅಂತ ರೇಗ್ ಕಳಿಸ್ಬಿಡ್ತಾನೆ. ಅದಾದಮೇಲೆ ಕದ್ದು ಮುಚ್ಚಿ ನೋಡ್ತಾನೆ. ಕದ್ದು ಮುಚ್ಚಿ ನೋಡ್ತಾ ಇದೆಯಾ, ಹಾಗಾದರೆ ನಿನಗೆ ನನ್ನ ಮೇಲೆ ಇಷ್ಟ ಆಗಿದೆ ತಾನೇ, ಎಲ್ಲ ತೋರಿಸು ಅಂತ ನೋಡ್ತಾರೆ. ಅದಾದಮೇಲೆ ಇಬ್ಬರದು ಒಂದೇ ಥರ ಮೆಹಂದಿ ಕಲರ್ ಬಂದಿದೆ, ಹಾಗಾದರೆ ನಾವು ಇಬ್ಬರು ಅಷ್ಟೇ ಇಷ್ಟಪಡ್ತೀವಿ ಅಲ್ವಾ, ನನಗೆ ಗೊತ್ತು ನೀನು ಅಷ್ಟೇ ಇಷ್ಟಪಡ್ತೀಯ ಅಂತ ಹೇಳ್ಕೊಂಡು ಸರಿ ಆಯಿತು ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೊರಗಡೆ ಬರ್ತಾರೆ. ಈ ಕಡೆಗೆ ಮೋನಿಕಾ ರೆಡಿ ಆಗ್ತಾ ಇರ್ತಾಳೆ. ರೆಡಿ ಆಗ್ತಿರ್ಬೇಕಾದ್ರೆ ಅವ್ರ ಅಮ್ಮ ಬೈತಾ ಇರ್ತಾರೆ. ನೋಡು, ಈ ಮನೆ ಜವಾಬ್ದಾರಿ ತೊಗೊತಿದ್ಯಾ ಒಂದು ಹೆಣ್ಣಾಗಿ, ನೀನು ಈ ಮನೆಯಲ್ಲಿ ಯಾವ ಥರ ಇರಬೇಕು ಅಂದರೆ ನಿನ್ನ ತಂಗಿ ನೋಡಿ ಕಲಿ, ಎಲ್ಲರನ್ನ ಎಷ್ಟು ಅನುಸರಿಸ್ಕೊಂಡು ಹೋಗ್ತಿದ್ದಾಳೆ ಅಂತ, ಆ ಥರ ಅನುಸರಿಸ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗಬೇಕು ಆಯಿತಾ ಅಂತ ಹೇಳ್ತಾರೆ. ಏನೋ ನಾನು ಈ ಮನೇಲಿ ಜೀತಾಳವಾಗಿ ನಾನು ಗೇಯೋಕ್ಕಿರ್ತೀನಿ ಅಂತ ಅಂದ್ಕೊಂಡಿದ್ಯಾ, ಈ ಮನೆ ಬಂದಾದಮೇಲೆ ನನ್ನ ಅಧಿಕಾರ ಇರಬೇಕು, ನಾನು ರಾಯಲ್ ಆಗಿರಬೇಕು ಅಂತ ಹೇಳ್ತಾಳೆ. ಏನು ರಾಯಲ್ಲ ಏನೋ, ನಿನಗಂತೂ ನಾನು ಹೇಳಿ ಸಾಕಾಗೋಗಿದೆ ಅಂದ್ಕೊಂಡು ಬೈಕೊಂಡು ಸುಮ್ಮನೆ ಹಾಕ್ತಾರೆ. ಈ ಕಡೆಗೆ ಗೌರಿ ಕೂಗ್ತಾಳೆ ವಿವೇಕು ಯಾರನ್ನು ಕೂಗ್ತಿದ್ದಾಳು ಅಂತ ಅಂದರೆ ವಿಸಲ್ ಹಾಕಿ ಕೂಗ್ತಾಳೆ. ಆವಾಗ ನೋಡು
ನಾನು ನಿನ್ನೆ ಕೂಗ್ತಿರೋದು ಅಂತ ಅಂತ ಏನು ಅಂತ ಕೇಳ್ತಾರೆ. ಆದರೆ ನೀನು ಸ್ವಲ್ಪ ಬಣ್ಣ ಕಮ್ಮಿ ಆದೆ ಅಲ್ವಾ ಅಂತ. ಏನೋ ಯಾವ ಬಣ್ಣನ ಅಂತ. ಅದೇ ನಿನ್ನ ಮೈ ಬಣ್ಣನ ಹೇಳ್ತಿರೋದು. ನನ್ನಷ್ಟಿಲ್ವಲ್ಲ ನಿನ್ನ ಕಲ್ಲರು, ಆದರೂ ಪರವಾಗಿಲ್ಲ. ನೀನು ಹೊಳಮನ್ಸ್ ಕಲ್ಲರು ತುಂಬ ಸೂಪರಾಗಿದೆ. ಮೇಲ್ಮನ್ಸ್ ಕಲರ್ ತಗೊಂಡು ನನಗೇನ ಬೇಕು, ಆದರೆ ಈ ಗೌರಿಗೆ ನೀನು ಮ್ಯಾಚ್ ಆಗಲ್ಲ, ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊತೀನಿ, ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ. ಅದಕ್ಕೆ ಏನು ನೋಡಿದ್ಯಾ ಅಂತ ಹೇಳ್ತಾರೆ. ನೋಡು, ನೀನು ನನಗೆ ತುಂಬ ಇಷ್ಟ ಆದೆ. ನೀನು ನಿನ್ನೆ ನನ್ನ ಕರ್ಕೊಂಡೋಗಿ ಜೋಪಾನವಾಗಿ ರೂಮಲ್ಲಿ ಮಲಗಿಸಿ ಫ್ಯಾನ್ ಆನ್ ಆಗದಂತೆ ಎ ಸಿ ಆನ್ ಆಗದಂತೆ ಬೀಸಣಿಗೆ ತಗೊಂಡು ಬೀಸ್ಕೊಂಡು ಯಾವಾಗಲೂ ನನ್ನನ್ನೇ ನೋಡಿಕೊಂಡು ನೀನು ಮಲಗಿರೋದನ್ನ ನಾನು ಅಬ್ಸರ್ವ್ ಮಾಡಿದೆ. ನನ್ನ ಕಾಟ ಎಲ್ಲ ತಡ್ಕೊತಿದ್ಯಾ ಅಂದಮೇಲೆ ನೀನು ಎಷ್ಟು ಒಳ್ಳೆಯವನು ಅಂತ ನನಗೆ ಅರ್ಥ ಆಗಲ್ವಾ ಅಂತ. ಅದಾದಮೇಲೆ ಆ ಥರ ಏನಿಲ್ಲ ಕಣೋಗಿ ಅಂತ ಹೇಳ್ತಾನೆ. ಅದಕ್ಕೆ ನೀನು ತಲೆ ಕೆಡಿಸ್ಕೋಬೇಡ, ನಮ್ಮಿಬ್ಬರು ಗಂಟು ದೇವರೇ ಮಾಡಿರೋ ಗಂಟು ಅಷ್ಟೇ ಅಲ್ವಾ ಅಂತ ಹೇಳ್ಕೊಂಡು ರೇಗಿಸ್ತಾ ಇರ್ತಾಳೆ. ಅದಾದಮೇಲೆ ಸರಿ, ನಾನು ಸ್ನಾನ ಮಾಡ್ಕೊ ಬರ್ತೀನಿ ಸರಿನಾ ಅಂತ ಹೇಳ್ತಾರೆ. ಹೋಗ್ರಿ, ನಾನು ಒಬ್ಬಳೇ ಹೋಗ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಅಂತ ಅವನನ್ನು ಆಚಿಸ್ಬಿಟ್ಟೋಯ್ತಾರೆ. ಇವಳಿಗೇನಾಗಿದೆ ಅಂದ್ಕೊಂಡು ಅವನ ಪಾಡಿಗೆ ಅವನು ಹೋಗ್ತಾನೆ. ಈ ಕಡೆಗೆ ಮೋನಿಕಾ ಎಲ್ಲ ರೆಡಿ ಆಗ್ತಾ ಇರ್ತಾಳೆ. ಈ ಕಡೆಗೆ ಯಾರು ಅಂದರೆ ಈ ಅನಿಕೇತ್ ಅವರಮ್ಮ ಕೂತಿರ್ತಾರೆ. ಅದನ್ನು ಈ ಆಶಾ ಮತ್ತು ಸರಿತಾ ಇಬ್ಬರು ಅಬ್ಸರ್ವ್ ಮಾಡ್ತಾರೆ. ನೋಡು, ಅವರಿಬ್ಬರು ಕೂತಿದ್ದಾರೆ, ಬಾ ಅವಳೊಬ್ಳು ಕೂತಿದ್ದಾಳೆ, ಹೇಗಾರ ಮಾಡಿ ಕಾಲೆಳೆಯೋಣ ಅಂದ್ಕೊಂಡು ಹೋಗ್ತಾರೆ. ಹೋದಾದ್ಮೇಲೆ ಏನು ಒಬ್ಬಳೇ ಕೂತ್ಕೊಬಿಟ್ಟಿದ್ಯಾ, ಮದುವೆ ಮನೇಲಿ ಎಲ್ಲ ಓಡಾಡಬೇಕು ತಾನೆ, ನಿಂದೆ ತಾನೇ ಉಸ್ತುವಾರಿ, ಇದು ನಡೀತಾ ಇರೋದು ನಿನ್ನ ಮಗನ ಮದುವೆನೇ ತಾನೆ ಅಂತ. ಅದಕ್ಕೆ ನೀವೇ ಎಲ್ಲನೂ ತೊಗೊಂಡಿದ್ದೀರಲ್ಲ ಜವಾಬ್ದಾರಿನ, ನಾನೇ ಮದುವೆ ಮಾಡಿಸ್ತೀನಿ ಇನ್ಚಾರ್ಜ್ ಅಲ್ಲ ಅಂತ. ನೀವಿರ್ಬೇಕಾದ್ರೆ ನನಗೆ ಚಿಂತೆ ಅಂತ. ಅರುಂಧತಿ ಮಗಳನ್ನ ಮದುವೆ ಆಗಬೇಕಾದ್ರೆ ನಿನ್ನ ಕಾಲು ನೆಲದ ಮೇಲೆ ಇರ್ತಿರ್ಲಿಲ್ಲ, ಎಲ್ಲೆಲ್ಲೆಲ್ಲೋ ಹೊಡ್ಡಾಡ್ತಿದ್ದೆ, ಈಗ ಓಡಾಡೋಕ್ಕಾಗಲ್ವಾ ಅಂತ. ಅದಕ್ಕೆ ನೋಡು, ಲುಕ್, ನನ್ನನ್ನು ರೇಗಿಸ್ಬೇಕು ಅಂತ ಹೇಳಿ ಬಂದಿದ್ದೀರಾ, ರೇಗಿಸ್ಬೇಡಿ ಅಷ್ಟೇ ಅಂತ. ಯಾವ ಥರ? ಅದೇ ಅರುಂಧತಿ ಮಗಳನ್ನ ಮದುವೆ ಆಗಬೇಕಾದ್ರೆ ನೀನು ನಮ್ಮನ್ನು ಕಾಡಾಕತ್ತಿದ್ದೆಲ್ಲ ಆ ಥರನಾ? ನೀನು ತಲೆ ಕೆಡಿಸ್ಕೋಬೇಡ. ನೀನು ಅರುಂಧತಿ ಮಗಳಿಗೆ ಬಲೆ ಬೀಳಿಸಿದ್ರೆ ನಿನ್ನ ಮಗ ಮೋನಿಕಂಗೆ ಬಲೆ ಬೀಳಿಸ್ಬಿಟ್ಟಿದ್ದಾನೆ ಅಂದ್ಕೊಂಡು ಅವಳನ್ನು ಫುಲ್ಲು ಗೋಳಾಗ್ತಾ ಇರ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ. ಹಾಗಿದ್ರೆ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ನ.